ವಿಜಯಪುರ ಘಟನೆ ಅಮಾನವೀಯ ಅಂತ ಆರ್ ಅಶೋಕ್ ಅವರು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಮಿಕರ ಗೋಳು ಕೇಳೋರಿಲ್ಲ, ರಸ್ತೆಯಲ್ಲೇ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ. ಇಂಥ ಕೆಟ್ಟ ಸರ್ಕಾರನ ನೋಡಿಲ್ಲ. ಕುಂಭಕರ್ಣ ನಿದ್ರೆಯಲ್ಲಿ ಸರ್ಕಾರ ಇದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ರೌಡಿಗಳಿಗೆ ಯಾವ ಸಂದೇಶ ಹೋಗುತ್ತೆ ಇದರಿಂದ ಅಂತ ಕಿಡಿಕಾರ್ತಾ ಇದ್ದಾರೆ. ಸಹಜವಾಗಿ ಜನರನ್ನೇ ಕೆರಳಿಸ್ತಾ ಇದೆ. ಅಷ್ಟು ವಿಜುವಲ್ಸ್ ಇದೆಯಲ್ಲ, ಅದು ನೋಡ್ತಾ ಇದ್ರೆ ಎಂಥವರೆಗೂ ಕೂಡ ಹೊಟ್ಟೆಗೆ ಬೆಂಕಿ ಇಟ್ಟಂಗೆ ಆಗ್ತಾ ಇದೆ. ವಿಪಕ್ಷಗಳಿಗೂ ಕೂಡ ಇದು ಆಹಾರವಾಗ್ತದೆ. ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಂದು ವಿಜಯಪುರದ ಕಾರ್ಮಿಕರನ್ನು ಬೀದಿಯಲ್ಲೇ ನಿಲ್ಲಿಸಿ ಹೊಡಿತಾ ಇರುವಂಥ ಹೃದಯ ವಿದ್ರಾಯಕ ದೃಶ್ಯವನ್ನು ಕೂಡ ನಾವು ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಅಂದರೆ ಬೀದಿಯಲ್ಲಿ ಇಟ್ಕೊಂಡು ಇಷ್ಟೆಲ್ಲ ರಾಜಾರೋಷ ಹೊಡಿತಾರೆ ಅಂತಂದರೆ ಪೊಲೀಸರ ಬಗ್ಗೆ, ಈ ರಾಜ್ಯದಲ್ಲಿರುವಂಥ ರೌಡಿಗಳಿಗೆ, ದರೋಡೆಕೋರರಿಗೆ ಏನು ಮೆಸೇಜ್ ಹೋಗ್ತಾಯಿದೆ? ಅಂದರೆ ನಿಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅನ್ನೋದಕ್ಕೆ ಈ ಕಾರ್ಮಿಕರ ಗೋಳನ್ನು ಕೂಡ ನೋಡುವುದು. ಒಂದು ಕಡೆ ಅಧಿಕಾರಿಗಳ ಸಾವು, ಗುಂಡಾರಿಸಿ ಬ್ಯಾಂಕಲ್ಲಿ ದರೋಡೆ ಮಾಡ್ತಾರೆ, ಇನ್ನೊಂದು ಕಡೆ ರಸ್ತೆಯಲ್ಲಿ ಕಾರ್ಮಿಕರನ್ನು ಥಳಿಸ್ತಾರೆ. ಇದೆಲ್ಲವನ್ನು ನೋಡಿಕೊಂಡು ಸರ್ಕಾರ ಸುಮ್ಮನೆ ಕೂತಿದೆಯಲ್ಲ. ಇದೊಂದು ಕುಂಭಕರ್ಣೆಯಲ್ಲಿ ನಿದ್ದೆ ಮಾಡ್ತಾ ಇರುವಂಥ ಸರ್ಕಾರ. ಇಂಥ